ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿರೀಕ್ಷೆ ಇತ್ತು ತಾವು ಗೆಲ್ತೀರಿ ಅಂತ, ಆದ್ರೆ ಬಿಜೆಪಿ ಜೆಡಿಎಸ್ನವರು ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿ ಏನೇನೋ ತಂತ್ರಗಾರಿಕೆ ಮಾಡಿದ್ರು, ಅದ್ಯಾವುದು ವರ್ಕೌಟ್ ಆಗಿಲ್ಲ. ಈಗ ನೋಡಿ, ಅವರು ಎಲ್ಲಾ ಸ್ಟೇಟ್ ಅಲ್ಲಿ ಇದೇ ತರದ ಕೆಲಸ ಮಾಡಿದ್ದಾರೆ. ಕುತಂತ್ರ ಮಾಡೋದು, ತಂತ್ರಗಾರಿಕೆ ಮಾಡೋದು, ದುಡ್ಡು ಯೂಸ್ ಮಾಡೋದು, ಇಡಿ ಐ ಟಿ ಸಿಬಿಐ ಒಂದು ಯೂಸ್ ಮಾಡೋದು, ಇವೆಲ್ಲ ಮಾಡಿದ್ದಾರೆ ಅವರೆಲ್ಲ. ಬಟ್ ಇಲ್ಲಿ ಏನು ವರ್ಕೌಟ್ ಆಗಿಲ್ಲ. ಎಲ್ಲ ಎಂಪಿಎಲ್ಎಸ್ ಇಂಟ್ಯಾಕ್ಟ್ ಆಗಿ ನಮ್ಮ 3 ಕ್ಯಾಂಡಿಡೇಟ್ಸ್ ವೋಟ್ ಕೊಟ್ಟು ಗೆಲ್ಸಿದ್ದಾರೆ. ಇವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇಂಡೈರೆಕ್ಟ್ ಅವ್ರದ್ದು ಅಲಯನ್ಸ್ ಇತ್ತು, MLC ಎಲೆಕ್ಷನ್ ಅಲ್ಲಿ ಅಲಯನ್ಸ್ ಇತ್ತು, ರಾಜ್ಯಸಭಾ ಅಲಯನ್ಸ್ ಇತ್ತು, ಲೋಕಸಭಾದಲ್ಲಿ ಅವರು ಕೂಡ ಇದೇ ತರ ಮಾಡಕ್ ಹೋದ್ರೆ ಏನು ವರ್ಕೌಟ್ ಆಗೋದಿಲ್ಲ ಅವರಿಗೆ. ಸರ್, ತಾವು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತೀರಾ ಅಂತ ಅಂದ್ಕೊಂಡಿದೀವಿ. ಯಾಕಂದ್ರೆ ಬಿಜೆಪಿ ಅವರು ಧ್ವನಿ ಎತ್ತಾ ಇಲ್ಲ, ಸಂಸದರು 25 ಜನ ಸಂಸದರು ಧ್ವನಿನೇ ಎತ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅನ್ನೋ ಆರೋಪವನ್ನ ನೀವು ಕೂಡ ಮಾಡ್ತಾ ಇದ್ರಿ. ನಿಮ್ಮಿಂದ ರಾಜ್ಯದ ಜನ ಏನ್ ನಿರೀಕ್ಷೆ ಮಾಡಬಹುದು? ಇಲ್ಲಿಂದ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಏನೇನಿದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಏನೇನು ಬೇಕು, ಆಮೇಲೆ ನಮ್ಮ ರಾಜ್ಯದ ಜನರ ಬಗ್ಗೆ ಏನೇನು ಇಶ್ಯೂಸ್ ಇರೋದು ನಾವು ಹಿಂದೆ ಕೂಡ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತ ಕೆಲಸ ಮಾಡಿದ್ವಿ, ಮುಂದೆ ಕೂಡ ಈ ಕೆಲಸ ಮಾಡ್ತೀವಿ ಅಂತ ತಮಗೆಲ್ಲ ಭರವಸೆ ಕೊಡಿಸ್ತೀನಿ. ಸರ್, ಆಮೇಲೆ ಪಕ್ಷೇತರರು ಹಾಗೆ ಬಿಜೆಪಿಯ ಒಂದು 2 ಶಾಸಕರು ಕೂಡ ತಮಗೆ ಬೆಂಬಲ ಕೊಟ್ಟಿದ್ದಾರೆ. ಸರ್, ಎಸ್ ಟಿ ಸೋಮಶೇಖರ್ ಅವರು ತಮಗೆ ವೋಟ್ ಹಾಕಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಆಬ್ಸೆಂಟ್ ಆಗುವ ಮೂಲಕ ತಮಗೆ ಅನುಕೂಲ ಆಗೋ ರೀತಿ ಮಾಡಿದ್ದಾರೆ. ಪಕ್ಷೇತರರು ಕೂಡ ತಮ್ಮ ಕೈ ಹಿಡಿದಿದ್ದಾರೆ. ಸರ್, ಪಕ್ಷೇತರು ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮಗೆ ಅವರು ನಮ್ಮ ಅಸೋಸಿಯೇಟ್ ಮೆಂಬರ್ಸು ಆಗಿದ್ದಾರೆ. ಇವಾಗ ಬೇರೆ ಪಾರ್ಟಿಯಿಂದ ಯಾರು ವೋಟ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಯಾರು ವೋಟ್ ಮಾಡಿದ್ರೆ ನಾವು ಯಾರಿಗೂ ವೋಟು ಕೇಳೋದಾಗ್ಲಿ, ಕುತಂತ್ರ ಮಾಡೋದಾಗ್ಲಿ, ದುಡ್ಡು ಪಟ್ಟನ್ನು ವ್ಯವಹಾರ ಮಾಡೋದಾಗ್ಲಿ ನಾವೇನು ಮಾಡಕ್ ಹೋಗಿಲ್ಲ ಎಂದು ನಾವು ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಬಿಲೀನು ಮಾಡೋದಿಲ್ಲ. ಯಾವತ್ತೂ ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ಮಾಡಕ್ ಹೋಗೋದಿಲ್ಲ. ನಮ್ಮಲ್ಲಿ 3 ಅಭ್ಯರ್ಥಿಗಳಿಗೆ ಗೆಲ್ಲಿಸುವಂತ ನಂಬರ್ ನಮ್ಮ ಹತ್ರ ಇತ್ತು, ಅಷ್ಟೊಂದು MLAs ನಮ್ಮ ಹತ್ರ ಇದ್ರು. ಬೇರೆ ಏನು ನಮಗೆ ಮಾಡೋದು ಅಗತ್ಯವಿಲ್ಲ. ಬಟ್ ಯಾರನ್ನ ಒಬ್ರು ನಮ್ಮನ್ನು ವೋಟ್ ಮಾಡಿದ್ರೆ ಅವ್ರು ಬೇರೆ ಅವ್ರ ರೀಸನ್ಸ್ಗೆ ಅವ್ರ ಪಾರ್ಟಿಯಲ್ಲಿ ಏನಾದ್ರು ಭಿನ್ನಪ್ರಭಾವ ಇದ್ರು ಅದಕ್ಕೆ ನಾನು ಮಾಡಿರ್ಬೋದು. ಬಟ್ ನಾವು ಇದಕ್ಕೆ ಏನು ಇದು ಮಾಡಕ್ ಹೋಗಿಲ್ಲ. ಸರ್, ಕೊನೆಯದಾಗಿ ಲೋಕಸಭೆ ಎಲೆಕ್ಷನ್ ನಂತರ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ರು. ಕಾಂಗ್ರೆಸ್ ನಲ್ಲಿ ಗುಂಪುಗಾರಿಕೆ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಈಗ ಬಿಜೆಪಿ ಅವರು ಮೊದಲು ಪೊಲರೈಸ್ ಮಾಡಿ ಎಲೆಕ್ಷನ್ ಗೆಲ್ಲೋ ಕೆಲಸ ಮಾಡ್ತಾರೆ. ಎಲೆಕ್ಷನ್ ಗೆಲ್ಲಕ್ ಆಗಿಲ್ಲ ಅಂದ್ರೆ MLAs ಖರೀದಿ ಮಾಡೋದು, ಅವ್ರಿಗೆ ಭಯ ಬೀಳ್ಸೋದ್ ಕೆಲಸ ಮಾಡ್ತಾರೆ. ಸರ್ಕಾರ ಆದ್ಮೇಲೆ ಸರ್ಕಾರನ ಬೀಳ್ಸೋದ್ ಕೆಲಸ ಮಾಡ್ತಾರೆ. ಅದೂ ಆಗಿಲ್ಲ ಅಂದ್ರೆ ಪಾರ್ಟಿಯನ್ನು ಹೊಡೆಯೋದು ಕೆಲಸ ಮಾಡ್ತಾರೆ. ಇದು ಬೇರೆ ಸ್ಟೇಟ್ ಅಲ್ಲಿ ಅವ್ರು ಮಾಡಿದ್ದಾರೆ. ಇದೇ ತರ ಅವ್ರು ಮಾಡ್ಕೊಂತ ಬಂದಿರೋದು. ಅವ್ರು ಏನೇ ಪ್ರಯತ್ನ ಮಾಡಿದ್ರು, ಏನೇ ಕುತಂತ್ರ ಮಾಡಿದ್ರು ಕೂಡ ಕರ್ನಾಟಕದ ಜನರು ಅವ್ರ ತಕ್ಕಂತ ಪಾಠ ಕಲಿಸಿದ್ದಾರೆ, ಮುಂದೆ ಕೂಡ ಪಾಠ ಕಲಿಸ್ತಾರೆ. ಬಿಜೆಪಿ ಜೆಡಿಎಸ್ ಅಲಯನ್ಸ್ ಒಪ್ತಾ ಇಲ್ಲ ಜನ ಅಂತ ಹೇಳ್ತಾರೆ. ಜನ ಒಪ್ಪಿಲ್ಲ ಅವರಿಗೆ. ಇಂಡೈರೆಕ್ಟ್ ಅಲಯನ್ಸ್ ಒಪ್ಪಿಲ್ಲ, ಓಪನ್ ಅಲಯನ್ಸ್ ಅವ್ರಿಗೆ ಒಪ್ಪಿಲ್ಲ, ಮುಂದೆ ಕೂಡ ಒಪ್ಪಲ್ಲ. ಸೊ ಇದು ನಾಸೀರ್ ಹುಸೇನ್ ಅವರು ಪವರ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.